ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇದರ ಮಧ್ಯೆ ಹಲವು ಅನುಮಾನಗಳು ಹುಟ್ಟುಕೊಳ್ತಾ ಇವೆ. ಸಿಜೆ ರಾಯ್ ಅವರ ಖಾಸಗಿ ಹೋಟೆಲ್ನಲ್ಲಿ ಸದ್ಯ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಹಲಸೂರು ಬಳಿ ಇರುವಂತಹ ಕಾನ್ರಾಡ್ ಖಾಸಗಿ ಹೋಟೆಲ್ನಲ್ಲಿ ಪೊಲೀಸರಿಂದ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಕಾನ್ರಾಡ್ ಹೋಟೆಲ್ನಲ್ಲಿ ಉಳ್ಕೊಳ್ತಾ ಇದ್ರು ಉದ್ಯಮಿ ಸಿಜೆ ರಾಯ್. ಹಾಗಾಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ಹೋಟೆಲ್ನ 24ನೇ ಫ್ಲೋರ್ನಲ್ಲಿ ಸಿಜೆ ರಾಯ್ ಅವರು ಬಂದು ಉಳ್ಕೊಳ್ತಾ ಇದ್ರಂತೆ. ಯಾವಾಗಲೂ ಒಂದೇ ರೂಮನ್ನ ಸಿಜೆ ರಾಯ್ ಪಡಿತಾ ಇದ್ರು. ಆ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಕಾನ್ರಾಡ್ ಹೋಟೆಲ್ನ 24ನೇ ಫ್ಲೋರ್ನ ರೂಮ್ನಲ್ಲಿ ಅವರು ಉಳ್ಕೊಳ್ತಾ ಇದ್ರು. ಹೀಗಾಗಿ ಆ ರೂಮ್ನಲ್ಲಿ ಏನಾದರೂ ಸಿಗುತ್ತಾ ಆ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ. ರೂಮ್ನಲ್ಲಿ ಒಂದಿಷ್ಟು ಫಿಂಗರ್ ಪ್ರಿಂಟ್ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರಂತೆ. ಹೋಟೆಲ್ನಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಶೋಕ್ ನಗರ ಠಾಣೆಯ ಪೊಲೀಸರು. ವಿವಿಧ ಆಯಾಮಗಳಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ, ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸ ಅಶೋಕ್ ನಗರ ಪೊಲೀಸರಿಂದ ಆಗ್ತಾ ಇದೆ. ಕಾನ್ರಾಡ್ ಹೋಟೆಲ್, ಈ ಹೋಟೆಲ್ನಲ್ಲೇ ಸಿಜೆ ರಾಯ್ ಅವರು ಬಹುತೇಕ ಬಂದಂತಹ ಟೈಮ್ನಲ್ಲಿ ಉಳ್ಕೊಳ್ತಾ ಇದ್ದಿದ್ದು. ಈ ಹೋಟೆಲ್ನ 24ನೇ ಫ್ಲೋರ್ನಲ್ಲಿ ಒಂದು ರೂಮನ್ನ ಪ್ರತಿ ಬಾರಿ ಬಂದಾಗಲೂ ಒಂದೇ ರೂಮನ್ನ ಪಡ್ಕೊಳ್ತಾ ಇದ್ರಂತೆ. ಅದೇ ರೂಮ್ನಲ್ಲಿ ಅವರು ವಾಸ್ತವ್ಯವನ್ನ ಹೂಡ್ತಾ ಇದ್ರಂತೆ. ಹಾಗಾಗಿ ನಿನ್ನೆ ಇಲ್ಲಿಗೆ ಬರೋದಕ್ಕೂ ಮುಂಚೆ, ತಮ್ಮ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿಗೆ ಬರೋದಕ್ಕೂ ಮುಂಚೆ ಅಲ್ಲಿಂದಾನೇ ಬಂದಿರುವಂತಹ ಅನುಮಾನ ಇದೆ. ಹಾಗಾಗಿ ಅಲ್ಲಿ ಏನಾದರೂ ಸಿಗಬಹುದು, ಅಲ್ಲೇನಾದರೂ ಸಾಕ್ಷಿಗಳು ಲಭ್ಯ ಆಗಬಹುದು, ಅಲ್ಲೇನಾದರೂ ಮಾಹಿತಿ ಲಭ್ಯ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಸದ್ಯ ಅಶೋಕ್ ನಗರ ಠಾಣೆಯ ಪೊಲೀಸರು ಕಾನ್ರಾಡ್ ಹೋಟೆಲ್ಗೆ ಹೋಗಿದ್ದಾರೆ. ಅಲ್ಲಿ ಸಿಜೆ ರಾಯ್ ಅವರು ಉಳ್ಕೊಳ್ತಾ ಇದ್ದಂತಹ ರೂಮ್ ಏನಿದೆ ಅದರ ಪರಿಶೀಲನೆಗೆ ಮುಂದಾಗಿದ್ದಾರೆ. ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಕಾನ್ರಾಡ್ ಹೋಟೆಲ್ನಲ್ಲಿ ಪರಿಶೀಲನೆ, ನಿನ್ನೆ ಕೂಡ ಇದೇ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರ? ಆ ಹೋಟೆಲ್ನಿಂದಾನೇ ಸಿಜೆ ರಾಯ್ ಅವರು ತಮ್ಮ ಕಚೇರಿಗೆ ಬಂದಿದ್ದ? ಏನ್ ಮಾಹಿತಿ ಸಿಗ್ತಾ ಇದೆ ಅಂಕಿತಾ? ವಿದ್ಯಾ, ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಅಶೋಕ್ ನಗರ ಪೊಲೀಸರು ಪರಿಶೀಲನೆಯನ್ನ ಮಾಡಿರುವಂತದ್ದು. ಹಲಸೂರು ಬಳಿ ಇರುವಂತಹ ಕಾನ್ರಾಡ್ ಖಾಸಗಿ ಹೋಟೆಲ್ ಏನಿದೆ ಅಲ್ಲಿ 24ನೇ ಫ್ಲೋರ್ನಲ್ಲಿ ರಾಯ್ ಅವರು ಉಳಿದುಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಹಾಗಾಗಿ ಯಾವಾಗ್ಲೂ ಕೂಡ ಅವರು ಆ ಒಂದೇ ರೂಮನ್ನ ಪಡೆದುಕೊಳ್ತಾ ಇದ್ರು. ಆತ್ಮಹತ್ಯೆಗೂ ಮುನ್ನ ಅಂದ್ರೆ ಹಿಂದಿನ ದಿನ ಅಲ್ಲಿ ಸ್ಟೇ ಆಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಹಾಗಾಗಿ ಪೊಲೀಸರು ಕುಟುಂಬಸ್ಥರ ಸಮ್ಮುಖದಲ್ಲಿ ಅಲ್ಲಿನ ಡೋರ್ ಓಪನ್ ಮಾಡಿ ಅಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಟೈಮಲ್ಲಿ SSL ಅಧಿಕಾರಿಗಳ ತಂಡ ಕೂಡ ಇರುವಂತದ್ದು. ಸೊ ರೂಮ್ ಅನ್ನ ಇಂಚಿಂಚು ಪರಿಶೀಲನೆ ಮಾಡಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅನ್ನೋದನ್ನ ಸರ್ಚ್ ಮಾಡಿ FSL ಹಾಗೆ ಅಶೋಕ್ ನಗರ ಪೊಲೀಸರು ವಾಪಸ್ ಆಗಿರುವಂತದ್ದು. ಅಂದ್ರೆ ಕುಟುಂಬಸ್ಥರ ಮುಂದೆ ಆ ಒಂದು ರೂಮ್ ಅನ್ನ ತೆರೆದಲೇ ಪರಿಶೀಲನೆಯನ್ನ ಮಾಡಿರುವಂತದ್ದು. ಅಲ್ಲಿ ಸಿಕ್ಕಿರುವಂತಹ ಕೆಲ ವಸ್ತುಗಳನ್ನ ಈಗಾಗಲೇ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಮುಂದಿನ ಹಂತದಲ್ಲಿ ಅಂದ್ರೆ ಪ್ರಕರಣದ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇದೇನಾದ್ರೂ ಉಪಯೋಗಕ್ಕೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಈಗಾಗಲೇ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಕಾನ್ರಾಡ್ ಹೋಟೆಲ್ನಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಪೊಲೀಸರು. ಸಿಜೆ ರಾಯ್ ಅವರು ಉಳ್ಕೊಳ್ತಾ ಇದ್ದಂತಹ ಹೋಟೆಲ್ನ ರೂಮ್ನಲ್ಲಿ ಏನಾದರೂ ದಾಖಲೆಗಳು ಸಿಗುತ್ತಾ, ಏನಾದರೂ ಸಾಕ್ಷಿಗಳು ಸಿಗುತ್ತಾ ಅನ್ನುವಂತಹ ಕಾರಣಕ್ಕಾಗಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ವಿವಿಧ ಆಯಾಮಗಳಲ್ಲಿ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ಕೇವಲ ರಿಯಲ್ ಎಸ್ಟೇಟ್ ಮಾತ್ರ ಅಲ್ಲ, ಹಾಸ್ಪಿಟಾಲಿಟಿ ಅಂದ್ರೆ ಹೋಟೆಲ್ ಬಿಸ್ನೆಸ್ ಮಾತ್ರ ಅಲ್ಲ, ಬೇರೆ ಬೇರೆ ಉದ್ಯಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದವರು ಸಿಜೆ ರಾಯ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.